ದೇವತೆ. 20 ವರ್ಷಗಳ ಹಿಂದೆ ರಾಜಪ್ಪನವರು ತಮ್ಮ ಮಗಳು ಅಪರ್ಣಾಳಿಗೆ ದಸರಾ ತೋರಿಸಲು ಮೈಸೂರಿಗೆ ಕರೆದುಕೊಂಡು ಬಂದಿದ್ರು. ಆಗಿನ್ನೂ ಅವಳಿಗೆ 7 ವರ್ಷ. ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡ ಆಕೆ ತಂದೆಯ ಆಸರೆಯಲ್ಲಿ ಬೆಳೆದವಳು. ಪುಟ್ಟ ಅಪರ್ಣ ದಸರಾ ಸಂಭ್ರಮವನ್ನು ಕಣ್ಣು ತುಂಬಿಕೊಳ್ತಾ ಇದ್ಲು. ಇಡೀ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ರಾಜಪ್ಪನವರು ಮಗಳ ಕೈ ಹಿಡಿದು ಮೈಸೂರಿನ ಬೀದಿ ಬೀದಿ ತಿರುಗಾಡ್ತಾ ಇದ್ರು. ಸಂಭ್ರಮದ ಮಧ್ಯೆ ಅಪರ್ಣ ತಂದೆಯ ಕೈ ಬಿಟ್ಟು ಕಳೆದೇ ಹೋದ್ಲು. ಗಾಬರಿಗೊಂಡ ರಾಜಪ್ಪನವರು ಮಗಳಿಗಾಗಿ ಮೈಸೂರಿನ ಗಲ್ಲಿ ಗಲ್ಲಿ ಹುಡುಕಲು ಆರಂಭಿಸಿದ್ರು. ದಸರಾ ಆಗಿದ್ರಿಂದ ಬೀದಿಯಲ್ಲಿ ಜನಜಂಗುಳಿ ತುಂಬಿ ಹೋಗಿತ್ತು. ಎಷ್ಟು ಹುಡುಕಿದ್ರೂ ಪುಟ್ಟ ಅಪರ್ಣ ರಾಜಪ್ಪನವರ ಕಣ್ಣಿಗೆ ಬೀಳಲೇ ಇಲ್ಲ. ಇದ್ದೊಬ್ಬ ಮಗಳನ್ನು ಕಳೆದುಕೊಂಡು ದುಃಖಿಸುತ್ತಾ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದಾಗ ಒಬ್ಬ ಹುಡುಗ ಅಳುತ್ತಿದ್ದ ಹುಡುಗಿಯನ್ನು ತನ್ನೆದೆಗೆ ಒರಗಿಸಿ ಸಮಾಧಾನ ಮಾಡ್ತಾ ಇದ್ದ. ಆ ಹುಡುಗನಿಗೆ ಹೆಚ್ಚು ಕಮ್ಮಿ 10 ವರ್ಷ ಆಗಿರಬಹುದು. ರಾಜಪ್ಪ ಅವನ ಹತ್ರ ಬಂದು ನೋಡಿದಾಗ ಅಪರ್ಣ ದಿಕ್ಕು ತೋಚದೆ ಗಾಬರಿಯಿಂದ ಆ ಹುಡುಗನ ಎದೆಗೆ ಒರಗಿ ಅಳ್ತಾ ಇದ್ಲು. ರಾಜಪ್ಪನಿಗೆ ಮಗಳನ್ನು ನೋಡಿ ಹೋದ ಜೀವ ಬಂದಂತಾಗುತ್ತೆ. ಅಪ್ಪನನ್ನು ನೋಡಿ ಅಪರ್ಣ ಕೂಡ ಅಳು ನಿಲ್ಲಿಸಿ ಅಪ್ಪನನ್ನು ತಪ್ಕೊಂಡ್ಲು. ಅಲ್ಲೇ ನಿಂತಿದ್ದ ಆ ಹುಡುಗನಲ್ಲಿ ರಾಜಪ್ಪನವರು, ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ, ಏನಪ್ಪ ನಿನ್ನ ಹೆಸರು, ನಿನ್ನ ಮನೆಯಲ್ಲಿ ಅಂತೆಲ್ಲ ವಿಚಾರಿಸಿದಾಗ ನನ್ನ ಹೆಸರು ವೀರ, ನಾನೊಬ್ಬ ಅನಾಥ, ಎಲ್ಲೇ ದೇವಸ್ಥಾನದ ಪಕ್ಕ ಚಿಕ್ಕ ಶೆಡ್ನಲ್ಲಿ ಉಳ್ಕೋತೀನಿ, ಮತ್ತೆ ಹೊಟ್ಟೆಪಾಡಿಗೆ ಏನು ಮಾಡ್ತೀಯಾ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಚಾಕ್ರಿ ಮಾಡಿದ್ರೆ 10-20 ಕೊಡ್ತಾರೆ. ಆ ಪುಟ್ಟ ಹುಡುಗನ ಕತೆ ಕೇಳಿ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು. ಅಪರ್ಣ, ಅಪ್ಪ ಅಪ್ಪ ವೀರ ನಮ್ಮ ಜೊತೆನೆ ಬರ್ಲಿ ಕಣಪ್ಪ ಅಂತ ಹಠ ಮಾಡ್ತಾಳೆ. ರಾಜಪ್ಪನವರು ಆ ಹುಡುಗನಿಗೆ ಯಾರೂ ಇಲ್ಲ ಅನ್ನೋದನ್ನು ಅರಿತು ತಮ್ಮ ಜೊತೆ ಬರ್ತೀಯಾ ಅಂದಾಗ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾನೆ. ದಸರಾ ಮುಗಿಸಿ ಇಬ್ಬರು ಮಕ್ಕಳ ಜೊತೆಗೆ ತಮ್ಮೂರಿಗೆ ಬರ್ತಾರೆ. ಅಲ್ಲಿಂದ ರಾಜಪ್ಪನ ಮನೆಯ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಅಪರ್ಣಾಳ ಜೊತೆ ಶಾಲೆಗೂ ಹೋಗ್ತಾ ಇದ್ದ. ಹೀಗೆ 20 ವರ್ಷ ಕಳೆದೇ ಹೋಯಿತು. ಅಪರ್ಣ ಓದು ಮುಗಿಸಿ ಕೆಲಸಕ್ಕಾಗಿ ಪಟ್ಟಣ ಸೇರ್ಕೊಂಡ್ಲು. ವೀರ ರಾಜಪ್ಪನ ಮನೆಯ ಎಲ್ಲ ವ್ಯವಹಾರ ನೋಡ್ಕೋತಾ ಇದ್ದ. ಅನಾಥವಾಗಿದ್ದವನಿಗೆ ನೆಲೆ ಕೊಟ್ಟ ದನಿಗಳನ್ನು ಬಿಟ್ಟು ಪಟ್ಟಣಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಹಾಗಾಗಿ ಜೀವನ ಪೂರ್ತಿ ದನಿಗಳ ಜೊತೆ ಅದೇ ಊರಿನಲ್ಲಿ ಇರಬೇಕೆಂದು ನಿರ್ಧಾರ ಮಾಡಿದ್ದ. ಅಪರ್ಣ ಹಾಗೂ ವೀರನ ಸಂಬಂಧ ಕೂಡ ಚೆನ್ನಾಗಿಯೇ ಇತ್ತು. ರಾಜಪ್ಪನವರು ತಮ್ಮ ಜೊತೆ ನನ್ನನ್ನು ಕರೆದುಕೊಂಡು ಬರಲು ಅಪರ್ಣನೇ ಕಾರಣ. ಹಾಗಾಗಿ ಅವಳನ್ನು ದೇವತೆಯ ಹಾಗೆ ಪೂಜಿಸ್ತಾ ಇದ್ದ. ಅಪರ್ಣ ಊರಿಗೆ ಬಂದರೆ ಸಾಕು, ಅವಳ ಬೆನ್ನುಗಾವಲಾಗಿ ನಿಂತು ಬೇಕು ಬೇಡಗಳನ್ನು ಪೂರೈಸ್ತಾ ಇದ್ದ. ಚಿಕ್ಕಂದಿನಿಂದ ಒಟ್ಟಿಗೆ ಆಡಿ ಬೆಳೆದವರ ನಡುವೆ ಉತ್ತಮ ಸಂಬಂಧ ಬೆಳೆದಿತ್ತು. ರಾಜಪ್ಪನವರಿಗೂ ಕೂಡ ವಯಸ್ಸಾಗಿತ್ತು. ಮಗಳ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿ ಎಲ್ಲ ಕಡೆ ವರಾನ್ವೇಷಣೆ ಶುರುವಾಗಿತ್ತು. ಕೊನೆಗೆ ತನ್ನ ದೂರದ ಸಂಬಂಧಿ ತೋರಿಸಿದ ಹುಡುಗನ ಜೊತೆ ಮಗಳ ಮದುವೆ ಗೊತ್ತು ಮಾಡ್ತಾರೆ. ಅಪರ್ಣಾಳಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಆದರೂ ಬೇಡ ಅಂದು ತಂದೆಯ ಮನಸ್ಸಿಗೆ ನೋವು ಕೊಡಲು ಅವಳಿಗೆ ಇಷ್ಟ ಇರಲಿಲ್ಲ. ಅಂದು ಮದುವೆ ದಿನ ಇಡೀ ಊರೇ ಅಪರ್ಣಾಳ ಮದುವೆಗೆ ಸಂಭ್ರಮಿಸ್ತಾ ಇತ್ತು. ರಾಜಪ್ಪನವರು ಮನೆ ಮುಂದೆನೆ ಮದುವೆಯ ಚಪ್ಪರ ಹಾಕಿಸಿದ್ರು. ಮದುವೆಗೆ ನೆಂಟರಿಷ್ಟರು, ಊರಿನ ಜನರು ಎಲ್ಲರೂ ಬಂದಿದ್ರು. ಆದರೆ ವರನ ಮನೆಯವರು ಮಾತ್ರ ಕಾಣಿಸ್ಲೇ ಇಲ್ಲ. ಮುಹೂರ್ತ ಹತ್ತಿರ ಆಗ್ತಾ ಇದ್ದಂತೆ ರಾಜಪ್ಪನವರಿಗೆ ಎದೆ ಬಡಿತ ಜೋರಾಗತೊಡಗಿತು. ವೀರ ಕೂಡ ಊರ ಬಾಗಿಲ ಬಳಿ ನಿಂತು ಬೀಗರಿಗಾಗಿ ಕಾಯ್ತಾ ಇದ್ದ. ಕಾದು ಕಾದು ಸುಸ್ತಾದವ ಮದುವೆ ಮನೆ ಕಡೆ ಬಂದ. ಸದ್ದು ಗದ್ದಲ ಇರಲಿಲ್ಲ. ನೆರೆದಿದ್ದವರೆಲ್ಲ ಗೂಸು ಗೂಸು ಅಂತ ಮಾತನಾಡ್ತಾ ಇದ್ರು. ರಾಜಪ್ಪನವರು ಜಗಲಿಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಅಪರ್ಣ ಬಾಗಿಲ ಬಳಿ ನಿಂತು ಕಣ್ಣೀರಿಡ್ತಾ ಇದ್ದವಳು ವೀರನ ನೋಡಿ ಅಳುತ್ತಾ ರೂಮಿಗೆ ಓಡ್ತಾಳೆ. ವೀರನಿಗೆ ಅಲ್ಲಿ ಏನ್ ನಡೀತಾ ಇದೆ ಎಂಬುದು ಅರ್ಥ ಆಗಲಿಲ್ಲ. ರಾಜಪ್ಪನವರು ಅವನನ್ನು ನೋಡಿ ಒಂದೇ ಸಮನೆ ಅಳತೊಡಗಿದ್ರು. ವೀರ ಅವರನ್ನು ಸಮಾಧಾನ ಪಡಿಸಿ ವಿಷಯ ತಿಳಿಯಲು ಪ್ರಯತ್ನ ಮಾಡಿದಾಗ ಅಪರ್ಣಾಳನ್ನು ಮದುವೆಯಾಗಬೇಕಾಗಿದ್ದ ಹುಡುಗ ಹೇಳದೆ ಕೇಳದೆ ಇನ್ಯಾರನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದಿರುವ ವಿಷಯ ಬೀಗರು ಫೋನ್ ಮಾಡಿ ರಾಜಪ್ಪನಿಗೆ ತಿಳಿಸಿದ್ರು. ವೀರ ಕೂಡ ಕುಸಿದು ಹೋದ. ಮದುವೆ ಮನೆಯಲ್ಲಿ ನೀರವ ಮೌನ ಆವರಿಸಿತ್ತು. ನೆರೆದಿದ್ದವರಲ್ಲಿ ಕೆಲವರು ರಾಜಪ್ಪನಲ್ಲಿ ಮದುವೆ ನಿಂತು ಹೋದರೆ ಅದಕ್ಕಿಂತ ದೊಡ್ಡ ಅಪಶಕುನ ಬೇರೊಂದಿಲ್ಲ ರಾಜಪ್ಪ, ಯಾರನ್ನೋ ನಿನ್ನ ಮಗಳು ಕಟ್ಕೊಳ್ಳುವ ಬದಲು ನಿನ್ನ ಸುಪರ್ದಿಯಲ್ಲಿ ಬೆಳೆದ ಹುಡುಗ ವೀರನ ಜೊತೆನೆ ಮದುವೆ ಮಾಡಿಸಬಹುದಲ್ವಾ ಅಂದಾಗ ರಾಜಪ್ಪನವರಿಗೂ ಸರಿ ಕಾಣಿಸಿತು. ವೀರ ಚಿನ್ನದಂತ ಹುಡುಗ, ವೀರನ ಜೊತೆ ಮದುವೆಯಾದರೆ ಮಗಳು ಕಣ್ಣ ಮುಂದೆ ಇರುತ್ತಾಳೆ ಎಂದುಕೊಂಡು ಮೊದಲು ವೀರನಲ್ಲಿ ಈ ಪ್ರಸ್ತಾಪ ಇಟ್ಟಾಗ ಅವನಿಗೆ ಏನು ಮಾಡುವುದೆಂದು ತಿಳಿಯಲಿಲ್ಲ. ಮದುವೆ ನಡೆದರೆ ರಾಜಪ್ಪನ ಮರ್ಯಾದೆ ಉಳಿಯುತ್ತೆ, ಇಲ್ಲಾಂದ್ರೆ ಅಪರ್ಣ ಹಾಗೂ ರಾಜಪ್ಪ ಇಬ್ರು ಜೀವನ ಪೂರ್ತಿ ಜನಗಳ ಚುಚ್ಚು ಮಾತು ಕೇಳಬೇಕಾಗುತ್ತದೆ. ಅದಲ್ಲದೆ ಒಂದ್ಸಲ ಹುಡುಗಿಯ ಮದುವೆ ನಿಂತು ಹೋದರೆ ಮತ್ತೆ ವರ ಸಿಗೋದು ಕಷ್ಟ. ನನ್ನಿಂದ ಅವರ ಮನೆಯ ಮರ್ಯಾದೆ ಉಳಿಯೋದಾದ್ರೆ ನಾನು ಮದುವೆಗೆ ಸಿದ್ಧ ಎಂಬ ನಿರ್ಧಾರಕ್ಕೆ ಬರ್ತಾನೆ.
ಈಗ ಅಪರ್ಣಾಳನ್ನು ಈ ಮದುವೆಗೆ ಒಪ್ಪಿಸುವ ಸರದಿ. ರಾಜಪ್ಪನವರು ಮಗಳನ್ನು ಕುಳ್ಳಿರಿಸಿ ಅವಳಿಗೆ ವಿಷಯದ ಸೂಕ್ಷ್ಮತೆಯನ್ನು ಮನದಟ್ಟು ಮಾಡ್ತಾರೆ. ದ್ವಂದ್ವ ಮನಸ್ಸಿನಲ್ಲಿ ಇಬ್ಬರು ರಾಜಪ್ಪನವರ ಮಾತಿನ ಪ್ರಕಾರ ಹಸೆಮಣೆ ಏರ್ತಾರೆ. ಇಬ್ಬರಲ್ಲೂ ಮೌನ. ಒಬ್ಬರ ಮುಖ ಒಬ್ಬರು ನೋಡಲು ಏನೋ ಮುಜುಗರ. ನಿಗದಿಯಾದ ಮುಹೂರ್ತದಲ್ಲಿ ಅಪರ್ಣ ವೀರನ ಹೆಂಡತಿಯಾಗ್ತಾಳೆ. ಆದರೆ ವೀರ ಅಪ್ಪನ ಮಾತಿಗೆ ಬೆಲೆ ಕೊಡಬೇಕು, ಅವರ ಮರ್ಯಾದೆಗೆ ಧಕ್ಕೆ ಬರಬಾರ್ದು ಎಂಬ ಉದ್ದೇಶದಿಂದ ನನ್ನ ಮದುವೆ ಆಗಿರುವುದೇ ಹೊರತು ನನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ. ಮುಂದೆ ಜೀವನ ಹೇಗೆ ಎಂಬುದು ಅಪರ್ಣಾಳಿಗೆ ಕಾಡುತ್ತಿದ್ರೆ, ಇತ್ತ ವೀರ ಕೂಡ ಅಪರ್ಣ ನನ್ನ ಬಾಲ್ಯದ ಗೆಳತಿ, ಅವಳಿಂದ ಇಂದು ನಾನೂ ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕ್ತಾ ಇದ್ದೇನೆ. ನನಗೆ ಬಾಳು ಕೊಟ್ಟ ದೇವತೆಯವಳು. ಪಾಪ ಮದುವೆಯ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದಾಳೋ. ಈಗ ಪರಿಸ್ಥಿತಿಗೆ ಮಣಿದು ನನ್ನನ್ನು ಮದುವೆಯಾಗಬೇಕಾಯಿತು. ಪ್ರೀತಿ ಚಿಗುರೊಡೆಯದೆ ಜೀವನ ಹೇಗೆ ಸಾಧ್ಯ ಎಂಬುದು ಅವನಿಗೆ ಚಿಂತೆಯಾಯಿತು. ಒಟ್ನಲ್ಲಿ ಇಬ್ಬರು ಮೌನಿಗಳಂತೆ ದಿನ ದೂಡ್ತಾ ಇದ್ರು. ಪಟಪಟ ಅಂತ ಮಾತನಾಡುತ್ತಿದ್ದ ಅಪರ್ಣ ಈಗ ಮೌನಿಯಾಗಿ ಕಳೆದೇ ಹೋಗಿದ್ಲು. ಇವರಿಬ್ಬರ ಮದುವೆ ಮಾಡಿ ನಾನು ತಪ್ಪು ಮಾಡಿದ್ನಾ ಅಂತ ರಾಜಪ್ಪನವರಿಗೆ ಅನಿಸಿದ್ದು ಸುಳ್ಳಲ್ಲ. ಅಂದು ರಾಜಪ್ಪ ಕೆಲಸದ ಮೇಲೆ ಪಟ್ಟಣಕ್ಕೆ ಹೋಗಿದ್ರು. ಅಪರ್ಣ ಹಾಗೂ ವೀರ ಮನೆಯಲ್ಲಿದ್ರು. ವೀರನ ಗೆಳೆಯ ವಜ್ರ ಮನೆಗೆ ಬಂದಿದ್ದ. ಅವನು ಕೂಡ ಓದು ಮುಗಿಸಿ ಪಟ್ನ ಸೇರ್ಕೊಂಡಿದ್ದ. ಊರಿಗೆ ಬಂದಿದ್ದವ ವೀರನನ್ನು ಭೇಟಿಯಾಗಲು ಬಂದಿದ್ದ. ಅಪರ್ಣ ಅವನನ್ನು ಜಗಲಿ ಮೇಲೆ ಕೂರಿಸಿ ಕುಡಿಯಲು ಹಾಲು ತಂದುಕೊಟ್ಲು. ಅಷ್ಟರಲ್ಲಿ ವೀರ ಕೂಡ ಹೊರಗಡೆ ಬಂದ. ಅಪರ್ಣ ಹಾಲು ಕೊಟ್ಟು ಒಳಗೆ ಹೋದ್ಲು. ವಜ್ರ ಗೆಳೆಯನಲ್ಲಿ ಮಾತನಾಡ್ತಾ ಕೊನೆಗೂ ನಿಮ್ಮಿಬ್ಬರ ಮದುವೆ ಆಯ್ತಲ್ಲ, ಅದೇ ಖುಷಿ ನನಗೆ. ನೀನಂತೂ ಅವಳನ್ನು ಹುಚ್ಚನಂತೆ ಪ್ರೀತಿಸ್ತಾ ಇದ್ದೆ. ಆದರೆ ಹೇಳುವ ಧೈರ್ಯ ಮಾಡದೆ ಅವಳು ನಿನ್ನ ಕೈ ತಪ್ಪಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ನೀವಿಬ್ಬರು ಒಂದಾಗಬೇಕು ಎಂಬುದು ದೇವರ ಇಚ್ಛೆನೂ ಆಗಿತ್ತು ಅನಿಸುತ್ತೆ. ಮೆಲ್ಲ ಹೇಳೋ ಮಾರಾಯ, ಅಪರ್ಣಾಳ ಕಿವಿಗೆ ಬಿದ್ದರೆ ಕಷ್ಟ. ಅಂದರೆ ಮದುವೆ ಆದ ನಂತರನೂ ನಿನ್ನ ಪ್ರೀತಿ ಬಗ್ಗೆ ಅವಳಲ್ಲಿ ತಿಳಿಸ್ಲಿಲ್ವಾ? ಹೇಗೋ ಹೇಳೋದು. ಅವಳು ನನ್ನ ಇಷ್ಟಪಟ್ಟು ಮದುವೆಯಾಗಿರೋದಲ್ಲ, ಬದಲಿಗೆ ಸಮಯದ ಕೈಗೊಂಬೆಯಾಗಿ ನನ್ನ ಕೈ ಹಿಡಿದವಳು. ಎಲ್ಲೋ ಚಾಕ್ರಿ ಮಾಡಿ ಅನಾಥೆಯಾಗಿದ್ದ ನನ್ನ ಬಾಳಿಗೆ ಬೆಳಕಾದವಳು. ಅಂತಹ ದೇವತೆಯನ್ನು ನನ್ನವಳು ಆಗಬೇಕು ಅಂತ ಆಸೆ ಪಟ್ಟರೆ ಅದು ನನ್ನ ಯೋಗ್ಯತೆಗೆ ಮೀರಿದ್ದು. ಅದಲ್ಲದೆ ನಾನು ಯಾವತ್ತೂ ಅವಳ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಪ್ರೇಮದ ಭಾವನೆ ಕಾಣಲಿಲ್ಲ. ಹಾಗಿರುವಾಗ ಹೇಗೋ ಅವಳಲ್ಲಿ ನನ್ನ ಪ್ರೀತಿನ ತಿಳಿಸೋದು? ಹಾಗಂದ್ರೆ ಹೇಗೋ ಗೆಳೆಯ, ನೀವಿಬ್ರು ಮದುವೆ ಆಗಿದ್ದೀರಾ. ಒಂದು ಸಲ ನಿನ್ನ ಪ್ರೀತಿನ ಅವಳಿಗೆ ತಿಳಿಸು ನೋಡೋಣ. ಎಲ್ಲದಕ್ಕೂ ಸಮಯ ಬರಲಿ. ಸರಿ ಕಣೋ, ನಾನಿನ್ನು ಹೊರಡ್ತೇನೆ. ಗೆಳೆಯರಿಬ್ಬರ ಮಾತನ್ನು ಅಪರ್ಣ ಬಾಗಿಲ ಸಂದಿಯಲ್ಲಿ ನಿಂತು ಕಿವಿ ಕೊಡುತ್ತಿದ್ಲು. ನಿಜ ಹೇಳಬೇಕಂದ್ರೆ ಅಪರ್ಣಳಿಗೂ ಕೂಡ ವೀರನ ಮೇಲೆ ಪ್ರೀತಿ ಇತ್ತು. ಆದರೆ ತಂದೆಯಲ್ಲಿ ಬೇಡ ಅಂದು ಬಿಡುತ್ತಾರೆ ಎಂಬ ಭಯಕ್ಕೆ ತನ್ನ ಪ್ರೀತಿನ ಮನದಲ್ಲೇ ಬಚ್ಚಿಟ್ಟಿದ್ಲು. ಅವಳ ಪ್ರಕಾರ ವೀರ ತನ್ನನ್ನು ಮದುವೆಯಾದದ್ದು ಕೇವಲ ಅಪ್ಪನ ಒತ್ತಾಯಕ್ಕಾಗಿ ಅಂತ ಅಂದ್ಕೊಂಡಿದ್ಲು. ಆದರೆ ಯಾವಾಗ ವೀರನು ಅವಳನ್ನು ಪ್ರೀತಿಸ್ತಾ ಇದ್ದಾನೆ ಎಂಬ ವಿಚಾರ ತಿಳಿದು ಹುಚ್ಚೆದ್ದು ಕುಣಿತಾಳೆ. ಒಳಗೆ ಬಂದವನನ್ನು ಹಿಂದೂ ಮುಂದೂ ನೋಡದೆ ಜೋರಾಗಿ ತಪ್ಕೋತಾಳೆ. ಅವಳ ಈ ಅವತಾರ ವೀರನನ್ನು ಗಲಿಬಿಲಿಗೊಳಿಸಿತು. ಅವಳನ್ನು ತಬ್ಬಿಕೊಳ್ಳಲೂ ಆಗದೆ ಸುಮ್ಮನೆ ಇರಲೂ ಆಗದೆ ಪೇಚಾಡ್ತಾ ಇದ್ದ. ಮೆಲ್ಲನೆ ಅವಳಿಂದ ಬಿಡಿಸಿಕೊಳ್ಳುತ್ತಾ, ಅಪರ್ಣ ಏನಾಯಿತು? ಏನೂ ಆಗಿಲ್ಲ, ನನ್ನ ಗಂಡನ ನಾನು ತಪ್ಕೋತಾ ಇದ್ದೇನೆ. ಅವಳ ಬಾಯಿಂದ ಗಂಡ ಎಂಬ ಪದ ಕೇಳಿ ವೀರ ಪುಳಕಿತನಾಗ್ತಾನೆ. ಅದೇನು, ಮದುವೆಯಾಗಿ ತಿಂಗಳು ಕಳೆದ ಮೇಲೆ ಪ್ರೀತಿ ಇಷ್ಟೊಂದು ಉಕ್ಕಿ ಬಂದಿರೋದು? ನನ್ನ ಮುಖ ಕೂಡ ನೋಡ್ತಾ ಇರಲಿಲ್ಲ. ನೀನು ಮಾಡಿದ್ದು ಅದೇ ತಾನೆ. ನನ್ನ ಮೇಲೆ ಪ್ರೀತಿ ಇದ್ದರೂ ಇಲ್ಲದ ಹಾಗೆ ನಟಿಸ್ತಾ ಇದ್ದೆ. ಇವಾಗ ಹೇಗೆ ಗೊತ್ತಾಯ್ತು ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ? ಅದು ಆವಾಗಲೇ ನೀನು ವಜ್ರ ಮಾತನಾಡುವುದನ್ನು ಕೇಳಿಸ್ಕೊಂಡೆ. ಸಾರಿ ಅಪ್ಪಣ್ಣ, ನಿನ್ನ ಮೇಲೆ ಪ್ರೀತಿ ಇದ್ದರೂ ಹೇಳುವ ಧೈರ್ಯ ಸಾಕಾಗಲಿಲ್ಲ. ಎಲ್ಲಿ ನಾನು ಪ್ರೀತಿಯ ಬಗ್ಗೆ ಹೇಳಿದರೆ ನೀನು ತಪ್ಪು ತಿಳಿದುಕೊಳ್ಳುವೆ ಅನ್ನುವ ಭಯ. ಅದಲ್ಲದೆ ಧನಿಗಳು ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸಲು ಯಾವತ್ತೂ ಹೇಳುವ ಗೋಜಿಗೆ ಹೋಗಲಿಲ್ಲ. ಸರಿ, ಇವಾಗ ಹೇಳು, ಏನಂತ? ನನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ? ಹೌದಮ್ಮ ತಾಯಿ, ನಿನ್ನ ಕಂಡ್ರೆ ನನಗೆ ಪಂಚಪ್ರಾಣ, ನನ್ನ ದೇವತೆ ನೀನು ಎನ್ನುತ್ತಾ ಅವಳನ್ನು ಅಪ್ಪಿಕೊಳ್ತಾನೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.